ಹಾಯ್, ಗುಡ್ ಮಾರ್ನಿಂಗ್. ಈಗಷ್ಟೇ ಬೇರೆಲ್ಲ ಟ್ರಾವೆಲ್ ಮಾಡಿ ಸಿಕ್ಕಾಪಟ್ಟೆ ಸುಸ್ತಾಗಿತ್ತು. ಅದಕ್ಕೆ ಸ್ವಲ್ಪ ಲೇಟಾಗಿದ್ದೆ. ನೀವು ನೋಡ್ತಿರ್ಬೋದು, ವೆದರ್ ಒಂಥರ ಡಲ್ ಗ್ಲೂಮಿ ಆಗಿದೆ, ಮಳೆನೂ ಬರ್ತಿದೆ, ಈಗ ನಿಂತಿದೆ. ಸೊ ವಿ ಹ್ಯಾವ್ ಟು ಗೋ ಔಟ್ ಟುಡೇ. ಒಂದಷ್ಟು ಆ್ಯಕ್ಟಿವಿಟೀಸ್, ಒಂದಷ್ಟು ಜಾಗಗಳಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಐ ಥಾಟ್ ಐ ವಿಲ್ ಗೆಟ್ ರೆಡಿ ನಾವು. ಅದಕ್ಕೋಸ್ಕರ ಈ ವಿಡಿಯೋನ ಹಾಗೆ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ಒಂದಷ್ಟು ಪ್ರಾಡಕ್ಟ್ಸ್ನ ತಂದಿದ್ದೀನಿ. ಟ್ರಾವೆಲ್ ಮಾಡ್ತಿರೋದ್ರಿಂದ ತುಂಬ ಪ್ರಾಡಕ್ಟ್ಸ್ ನನಗೆ ತರೋಕ್ಕಾಗಲಿಲ್ಲ ಬಿಕಾಸ್ ಆಫ್ ವೇಟ್ ಇಶ್ಯೂಸ್. ಅದಾದಮೇಲೆ ತುಂಬ ಪ್ರಾಡಕ್ಟ್ಸು ಕ್ಯಾರಿ ಮಾಡೋಕ್ಕೆ ನಾನು ಹೋಗಲಿಲ್ಲ. ಬಟ್ ಐ ಥಾಟ್ ವಿಲ್ ಗೆಟ್ ರೆಡಿ. ಮೈ ಸ್ಕಿನ್ ಇಸ್ ಗುಡ್ ನಾವ್. ಸೊ ನೈಸ್ ನೋಡಿ, ದ್ಯಾಟ್ ಈಸ್ ದ ವ್ಯೂ. ಬ್ಯೂಟಿಫುಲ್ ಅಲ್ಲ? ಸೊ ಹೊರಗಡೆ ಎಲ್ಲ ಹೋಗಬೇಕಿದ್ರೆ ಐ ಜಸ್ಟ್ ಯೂಸ್ ಸನ್ಸ್ಕ್ರೀನ್, ಒಂದಷ್ಟು ಮಸ್ಕಾರಾ, ಐಲೈನರ್ ಇಲ್ಲ, ಮಸ್ಕಾರ, ಅದನ್ನೇ ಐಬ್ರೋಸ್ ಫಿಲ್ ಮಾಡ್ಕೋತೀನಿ. ಆ್ಯಂಡ್ ಸ್ವಲ್ಪ ಲಿಪ್ಸ್ಟಿಕ್ನೇ ಬ್ಲಷ್ ಆಗಿ ಕೂಡ ಯೂಸ್ ಮಾಡ್ತಿದ್ದೀನಿ. ಸೊ ಅದನ್ನೇ ನಾನು ಯೂಸ್ ಮಾಡೋದು. ಆ್ಯಂಡ್ ದಿಸ್ ಇಸ್ ದ ಸನ್ಸ್ಕ್ರೀನ್ ದಟ್ ಐ ಆಮ್ ಯೂಸಿಂಗ್ ಫ್ರಮ್ ವಿಶ್ ಕೇರ್, ವಿಚ್ ಹ್ಯಾಸ್ SPF 50 ಇದೆ. ಚೆನ್ನಾಗಿರುತ್ತೆ ಬಿಕಾಸ್ ನಾನು ತುಂಬ ಸನ್ಸ್ಕ್ರೀನ್ಸ್ನ ಯೂಸ್ ಮಾಡಿದ್ದೀನಿ. ಅದು ಒಂಥರ ಗ್ರೀಸಿ, ಆಯ್ಲಿ ಆಗಿಬಿಡುತ್ತೆ. ಅದಾಗಿದ್ದರಿಂದ ನೀವು ಟಿಶ್ಯೂಲಿ ಒರೆಸ್ಕೋತೀರ, ಅದಾದಮೇಲೆ ಟ್ಯಾನ್ ಕೂಡ ಆಗುತ್ತೆ. ಸೊ ದಿಸ್ ಇಸ್ ನಾಟ್ ಒನ್ ಆಫ್ ದ್ಯಾಟ್. ಇಟ್ಸ್ ರಿಯಲಿ ನೈಸ್. ಸೊ ಆ ಸನ್ಸ್ಕ್ರೀನ್ ಅಪ್ಲೈ ಮಾಡ್ತಿದ್ದೀನಿ. ಸಾರಿ. ಹಾಂ, ಫ್ರೆಶ್ ಅನಿಸ್ತಾ ಇದೆ. ಹಾಗೆ ಇಲ್ಲಿ ತುಂಬಾ ಚಳಿ ಕೂಡ ಇದೆ. ಆಲ್ ಸೆಟ್ ಫಾರ್ ದ ಡೇ. ಅದಾದಮೇಲೆ ಮಸ್ಕಾರಾ, ಆ್ಯಂಡ್ ಲಿಪ್ಸ್ಟಿಕ್. ಎಕ್ಸ್ಟ್ರಾ ಇರೋದನ್ನ ಅದನ್ನೇ ಬ್ಲಷ್ ಆಗಿ ಯೂಸ್ ಮಾಡಿಬಿಡೋದು. ಸೊ ನೋಡಿ, ಆಯ್ಲಿ ಕೂಡ ಅನಿಸ್ತಾ ಇಲ್ಲ, ಒಂಥರ ಗ್ರೀಸಿನೂ ಅನಿಸ್ತಾ ಇಲ್ಲ. ಇಟ್ ಇಸ್ ಸೋ ನೈಸ್ ಆನ್ ಸ್ಕಿನ್, ಫೀಲ್ಸ್ ನೈಸ್. ನಿಮಗೆ ಈ ಪ್ರಾಡಕ್ಟ್ಸ್ ಬೇಕು ಅಂದರೆ ಕಾಮೆಂಟ್ ಮಾಡಿ, ಅಥವಾ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ನ ಅಟ್ಯಾಚ್ ಮಾಡಿರ್ತೀನಿ, ಅಲ್ಲಿ ಹೋಗಿ ನೋಡಿ. 4 to 5 hours ಆಯಿತು ಈ ಸನ್ಸ್ಕ್ರೀನ್ನ ಅಪ್ಲೈ ಮಾಡಿ. ನನ್ನ ಸ್ಕಿನ್ನಲ್ಲಿ ಯಾವುದೇ ಥರ ಸ್ವೆಟ್ ಇಲ್ಲ. ದಿಸ್ ಇಸ್ ಡೆಫಿನೆಟ್ಲಿ ಪ್ರೊಟೆಕ್ಟಿಂಗ್ ಮೈ ಸ್ಕಿನ್ ಫ್ರಮ್ ದ ಟ್ಯಾನ್. ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನಾನು ಬೇಗ ರೆಡಿ ಆಗಿಬಿಟ್ಟು ನಾವೊಂದು ಜಾಗಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲಿ, ಏನು, ಎತ್ತ ಅಂತ ಪ್ರತಿಯೊಂದು ಡೀಟೇಲ್ಸ್ ಕೊಡ್ತೀನಿ. ಬನ್ನಿ ಹೋಗೋಣ. ಲೆಟ್ಸ್ ಗೋ. ಹಾಯ್, ಗುಡ್ ಮಾರ್ನಿಂಗ್. ರೋಹತಾಂಗ್ ಪಾಸ್ ಹತ್ರ ಹೋಗ್ತಾ ಇದ್ವಿ. ಬ್ರೇಕ್ಫಾಸ್ಟ್ಗೆ ಅಂತ ನಿಲ್ಲಿಸಿದ್ವಿ. ವ್ಯೂ ನೋಡಿ ಎಷ್ಟು ಅಮೇಝಿಂಗ್ ಆಗಿದೆ. ಹಾಗೆ ಸಿಕ್ಕಾಪಟ್ಟೆ ಚಳಿನೂ ಆಗ್ತಾಯಿದೆ. ಬಟ್ ಆ್ಯನ್ ಅಮೇಝಿಂಗ್ ವ್ಯೂ. ಹಾಗೆ ಬ್ರೇಕ್ಫಾಸ್ಟ್ಗೆ ನಾನು ಇವತ್ತು ಮತ್ತೆ ಮ್ಯಾಗಿ ತಿಂತಾಯಿದ್ದೀನಿ. ಅದೇನೋ ಗೊತ್ತಿಲ್ಲ, ನನಗೆ ಮ್ಯಾಗಿ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಟ್ಟಿದೆ. ಮ್ಯಾಗಿ ತಿನ್ನಬೇಕು ಅಂತ ಅನ್ನಿಸ್ತು. ಸೊ ವೆಜಿಟೇಬಲ್ ಮ್ಯಾಗಿ ತಿಂತಾಯಿದ್ದೀನಿ. ರೋಹತಾಂಗ್ ಪಾಸಿಗೆ ಬಂದಿದ್ವಿ. ಸಿಕ್ಕಾಪಟ್ಟೆ ಚಳಿ ಇದೆ. ಆ್ಯಂಡ್ ಇದು ಆಫ್ ಸೀಸನ್ ಇರೋದ್ರಿಂದ ಅಷ್ಟು ಸ್ನೋ ಇಲ್ಲ. ಬಟ್ ನೀವೇನು ನೋಡ್ತಿದ್ದೀರಾ, ಇದೆಲ್ಲ ಸ್ನೋನೇ. ಚಳಿ ಇದೆ, ಹಾಗೆ ಸ್ಲಿಪ್ಪರಿ ಕೂಡ ಇದೆ. ಒಂದೆರಡು ಸತಿ ಬಿದ್ದೆ ನಾನು. ಸೊ ದಿಸ್ ಇಸ್ ದ ವ್ಯೂ. ಸ್ವಲ್ಪ ಹೊತ್ತು ಬಿಟ್ಟರೆ ಬಾಯಲ್ಲಿ ಹೊಗೆ ಬರುತ್ತೆ ಅನಿಸುತ್ತೆ, ಅಷ್ಟು ಚಳಿ ಇದೆ. ಇಟ್ಸ್ ಫ್ರೀಸಿಂಗ್. ಕೈಯೆಲ್ಲ ಒಂಥರ ಆಗ್ತಿದೆ ಐಸ್ ಎಲ್ಲ ಮುಟ್ಟಾಗ. ಬಟ್ ಇಟ್ ಈಸ್ ವರ್ತ್ ದ ಟೈಮ್, ವರ್ತ್ ದ ಮನಿ ಅನಿಸುತ್ತೆ. ಸೋ ಬ್ಯೂಟಿಫುಲ್. ನೀವು ಮನಾಲಿ ಇದ್ದರೆ ಅಥವಾ ಹೋಗಿದ್ರೆ ಏನಾದರೂ ಬೆಸ್ಟ್ ಪ್ಲೇಸಸ್ ಯಾವುದು ರೆಕಮೆಂಡೇಷನ್ಸ್ ಅಂತ ಕಾಮೆಂಟ್ ಮೂಲಕ ತಿಳಿಸಿ. ಸೊ ಇಟ್ ವಿಲ್ ಹೆಲ್ಪ್ ಲಾಟ್ ಆಫ್ ದೆಮ್ ಹೂಸ್ ಟ್ರಾವೆಲಿಂಗ್ ಟು ಮನಾಲಿ. ಅವ್ರಿಗೂ ಹೆಲ್ಪ್ ಆಗುತ್ತೆ. ಹಾಗೆ ನಾನು ಏನಾದರೂ ಮಿಸ್ ಮಾಡಿದರೆ ಪ್ರಾಬ್ಲಿ ನೆಕ್ಸ್ಟ್ ಟೈಮ್ ಅಲ್ಲಿಗೆ ಬಂದು ನಾನು ವಿಸಿಟ್ ಮಾಡ್ತೀನಿ. ಸೊ ದಿಸ್ ಇಸ್ ದ ಪ್ಲೇಸ್. ದಿಸ್ ಇಸ್ ಅಮೇಝಿಂಗ್. ಸೊ ಇಲ್ಲಿಂದ ಈಗ ಹೊರಡ್ತಾ ಇದ್ದೀವಿ. ಹೊರಟು ಬೇರೆ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಬಿಕಾಸ್
ನಾವು ತುಂಬ ಹೊತ್ತು ಇದೇ ಜಾಗದಲ್ಲಿ ಇದ್ದರೆ ನಾವು ಬೇರೆ ಜಾಗದಲ್ಲಿ ಟೈಮ್ ಸಿಗಲ್ಲ ನಮ್ಗೆ ನೋಡೋದಕ್ಕೆ. ಸೊ ಐಲ್ ಸಿ ಯು ಸೂನ್. ಎಂಥ ಮಜಾ ಇದೆ ವೆದರ್ ಅಂದರೆ, ಸಿಕ್ಕಾಪಟ್ಟೆ ಚಳಿ ಇದೆ, ನೀರನ್ನ ಮುಟ್ಟಕ್ಕೂ ಆಗ್ತಿಲ್ಲ. ಇಟ್ ಈಸ್ ಲಿಟ್ರಲಿ ಫ್ರೀಸಿಂಗ್, -ಡಿಗ್ರಿ ಇದೆ. ಆ್ಯಂಡ್ ನೀವು ನೋಡ್ಬೋದು ಕ್ಲೌಡ್ಸ್. ದಿಸ್ ಇಸ್ ಸೋ ನೈಸ್. ಅಲ್ಲಿ ನೋಡಿ, ಒಂದೊಂದು ಕಡೆ ಸ್ನೋನು ಕಾಣ್ತಿದೆ ಬೆಟ್ಟದ ಮೇಲೆ. चाय कहीं मेरे को पिलवा दो यार एक बार, मेरा दुख रहा है सर थोड़ा. ಸಿನ್ಸ್ ವೆದರ್ ಕಂಡೀಷನ್ ಪ್ರತಿದಿನ ಒಂದೊಂದು ಜಾಗದಲ್ಲಿ ಇರೋದ್ರಿಂದ ಒಂಥರ ಆಗ್ತಿದೆ. ಫಸ್ಟು ಋಷಿಕೇಶಲ್ಲಿದ್ವಿ, ಅಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಇಲ್ಲಿ ತುಂಬಾ ಚಳಿ ಇದೆ. ಸೊ ಬಾಡಿಗೆ ಒಂಥರ ಅಡ್ಜಸ್ಟ್ ಆಗ್ತಿಲ್ಲ. ಇಲ್ಲಿ ಎಕ್ಲೆಸ್ ಚಾಕ್ಲೇಟ್ ನೋಡಿದೆ, ತುಂಬ ಚಿಕ್ಕ ವಯಸ್ಸಲ್ಲಿ ತಿಂತಾಯಿದ್ದೆ. ಸೊ ಆ ಮೆಮರಿಗೋಸ್ಕರ ತಿಂತಾಯಿದ್ದೀನಿ. ವೆರಿ ಹಾರ್ಡ್ ಟು ಅಡ್ಜಸ್ಟ್. ಇಲ್ಲಿ ಬಂದಾಗ ಒಂದಿನ ಇಲ್ಲಿ ಇರಲೇಬೇಕು. ಏನೋ ಆ್ಯಕ್ಟಿವಿಟಿ ಮಾಡಿದೆ ಒಂದಿನ ರೂಮಲ್ಲಿ ಹಂಗೆ ಇದೆ, ನಮ್ಮ ಬಾಡಿ ಆಟೋಮ್ಯಾಟಿಕ್ಕಾಗಿ ಈ ಕ್ಲೈಮೇಟ್ಗೆ ಅಡ್ಜಸ್ಟ್ ಆಗುತ್ತೆ. ಇಲ್ಲಿ ನಾವು ಸಿಸುಗೆ ಬಂದಿದ್ದೀವಿ ಆಲ್ರೆಡಿ. ನೀವು ಇಲ್ಲಿ ವಾಟರ್ಫಾಲ್ ನೋಡ್ತಿದ್ದೀರಲ್ಲ, ಅದು ಮತ್ತು ಒಂದು ಲೇಕ್ ಇದೆ. ಅಲ್ಲಿ ತನಕ ಟ್ರೆಕ್ ಮಾಡ್ಕೊಂಡು ಹೋಗಬೇಕು. ಅದು ಆಲ್ಮೋಸ್ಟ್ 1 hour ತನಕ ಬೇಕಾಗುತ್ತೆ. ಬಟ್ ಐ ಆಮ್ ರಿಯಲಿ ನಾಟ್ ಇನ್ ದ ಕಂಡೀಷನ್. ಸೊ ಅದಕ್ಕೆ ನಾವು ವಾಪಸ್ ಹೋಗ್ತಿದ್ದೀವಿ ಇಲ್ಲಿಂದಾನೇ ನೋಡಿಕೊಂಡು. ಆ್ಯಂಡ್ ದಿಸ್ ಇಸ್ ದ ಪ್ಲೇಸ್. ಈಗ ನಾವು ಅಟಲ್ ಟನಲ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಸಿಕ್ಕಾಪಟ್ಟೆ ಗಾಳಿ ಇದೆ, ಅಲ್ಲಿ ನದಿಯಿಂದ ಹರಿತಿದೆ, ನಿಂತ್ಕೊಳ್ಳೋಕ್ಕಾಗ್ತಿದೆ. ಆಲ್ಮೋಸ್ಟ್ ಗಾಳಿ ನಮ್ಮನ್ನ ಪುಷ್ ಮಾಡ್ತಿದೆ ಅಂತ ಅನ್ನಿಸ್ತಾ ಇದೆ. ಬಟ್ ಮಜಾ ಇದೆ ಗಾಳಿ. ಸೊಲಾಂಗ್ ವ್ಯಾಲಿ ರೀಚ್ ಆದ್ವಿ. ಬಟ್ ಒಂದು ದೇವಸ್ಥಾನ ಇದೆ, ಹಾಗೆ ವಾಟರ್ಫಾಲ್ ಕೂಡ ಇದೆ. ಅಲ್ಲಿಗೆ ಹೋಗೋದಕ್ಕೆ ಕಾರ್ ಆಗೋದಿಲ್ಲ, ಬಿಕಾಸ್ ಈ ರೋಡ್ ಸರಿ ಇದೆ ಇರೋದ್ರಿಂದ ನಾವು ATV ಬೈಕಲ್ಲೇ ಹೋಗಬೇಕು. ನಾವು ಹೋಗ್ತಾ ಇದ್ದೀವಿ. निकलेंगे और कहाँ जाएंगे अपन? सोलांग वाली साइड पे निकलेंगे ना सर. अच्छा, अभी यहीं से वापस है क्या दूसरा रास्ता? नहीं, यही से वापस. ಬೈಕಿಂದ ಇಳಿದು ನೀವು ಸ್ವಲ್ಪ ಹೊತ್ತು ನಡ್ಕೊಂಡು ಬರಬೇಕು. ತುಂಬ ಸ್ಟೇರ್ಸ್ ಇದೆ, ಸಿಕ್ಕಾಪಟ್ಟೆ ಟೈರಿಂಗ್ ಆಗಿರುತ್ತೆ. ನಡ್ಕೊಂಬಂದು ಇಲ್ಲಿ ಶಿವನ ದೇವಸ್ಥಾನ ಇದೆ. ಸೊ ತೋರಿಸ್ತೀನಿ. ಇಲ್ಲಿ ನೀವು ಒಂದು ವಾಟರ್ಫಾಲ್ ನೋಡ್ಬೋದು. ಇಲ್ಲಿ ಕಾಣ್ತಿದೆ ನೋಡಿ, ಇಲ್ಲಿ ಈ ವಾಟರ್ಫಾಲ್ ದೇವರು ಶಿವಲಿಂಗದ ಮೇಲೆ ಹಾಗೆ ಬೀಳುತ್ತೆ. ದ್ಯಾಟ್ ಈಸ್ ದ ಸ್ಪೆಷಾಲಿಟಿ ಆಫ್ ದಿಸ್ ಟೆಂಪಲ್. ಸೊ ಆ ನೀರು ಬೀಳೋದ್ರಿಂದ ಇಟ್ ಈಸ್ ಸ್ಪೆಷಲ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತೊಗೋತಾ ಇದ್ದೀನಿ, ಬಿಕಾಸ್ ತುಂಬಾ ನಡ್ಕೊಂಡು ಬಂದೆ. ಅದಕ್ಕೋಸ್ಕರ ಸ್ವಲ್ಪ ಸುಸ್ತಾಗ್ತಿತ್ತು ಅಂತ ರೆಸ್ಟ್ ತೊಗೊಂಡು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ತೀವಿ. ನೋಡಿ, ಇದೇ ವಾಟರ್ಫಾಲ್ ನೀರು ದೇವ್ರ ಮೇಲೆ ಬೀಳೋದು. ದ್ಯಾಟ್ಸ್ ವೈ ಇಟ್ ಇಸ್ ಕನ್ಸಿಡರ್ಡ್ ಆ್ಯಸ್ ಆಸ್ಪಿಷಿಯಸ್. ಅಲ್ಲಿ ನನ್ನ ಹಸ್ಬೆಂಡ್ ನಡ್ಕೊಂಡು ಹೋಗ್ತಾ ಇದ್ದಾರೆ. ಬ್ರೌನ್ ಕಲರ್ ಶರ್ಟ್ ಕಾಣ್ತಿದೆಯಲ್ಲ, ಅಲ್ಲಿ ನಮ್ಮ ಯಜಮಾನ್ರು ನಡ್ಕೊಂಡು ಹೋಗ್ತಿದ್ದಾರೆ. ನಾನು ರೆಸ್ಟ್ ತೊಗೋತಾ ಇದ್ದೀನಿ. ಆ್ಯಂಡ್ ದಿಸ್ ಇಸ್ ದ ವ್ಯೂ. ಏನೇ ಹೇಳಿ ಮನಾಲಿಲಿ ಯಾವ ಕಾರ್ನರ್ಗೆ ಹೋದರೂ ಅಷ್ಟೇ ವ್ಯೂ ಅಂತೂ ಅಮೇಝಿಂಗ್ ಆಗಿದೆ, ಒಂಥರ ಸೀನಿಕ್ ಆಗಿದೆ. ನನಗೆಲ್ಲ ನೋಡಿದ್ರೆ ವಾಲ್ಪೇಪರ್ ಥರನೇ ಅನಿಸುತ್ತೆ. ಇಟ್ ಇಸ್ ಸೋ ಬ್ಯೂಟಿಫುಲ್. ಇದೇ ಮಾಲ್ ರೋಡ್ ಮನಾಲಿಯಲ್ಲಿ. ನಾವಿವತ್ತು ಓಲ್ಡ್ ಮನಾಲಿಗೆ ಬಂದಿದ್ದೀವಿ. ಬಟ್ ಇಲ್ಲಿ ಅಷ್ಟು ಏನು
ಅಟ್ರಾಕ್ಟಿವ್ ಆಗಿ ಏನೂ ಕಾಣಿಸ್ಲಿಲ್ಲ. ದೇರ್ ಇಸ್ ಅ ಲಾಟ್ ಆಫ್ ಕೆಫೇಸ್. ಅದಾದಮೇಲೆ ಒಂದಷ್ಟು ಶಾಪಿಂಗ್ ಮಾಡೋದಕ್ಕೆ ನಮಗೆ ಸ್ವೆಟರ್ಸ್, ಜಾಕೆಟ್ಸ್, ಶಾಲ್ಸ್ ಅದು ಇದು ಸಿಗುತ್ತೆ. ಬಟ್ ಅಂತ ಏನು ಅಟ್ರಾಕ್ಟಿವ್ ಅನಿಸಿಲ್ಲ. ಬಟ್ ಮಾಲ್ ರೋಡ್ ತುಂಬ ಚೆನ್ನಾಗಿತ್ತು ಮನಾಲಿಯಲ್ಲಿ. ದಿಸ್ ಈಸ್ ದ ಓಲ್ಡ್ ಮನಾಲಿ. ನಾವು ಬೆಳಗ್ಗೆ ಅಲ್ಲಿ ಸ್ನೋಗೆಲ್ಲ ಹೋಗ್ಬಿಟ್ಟು ಬಂದು ಸಿಕ್ಕಾಪಟ್ಟೆ ಟಯರ್ಡ್ ಆಗಿತ್ತು. ಇಬ್ಬರು ನಿದ್ದೆ ಮಾಡಿಬಿಟ್ಟಿದ್ವಿ. ನಿದ್ದೆ ಮಾಡಿ ಇವಾಗ ಎದ್ದು ನಾವು ಶಾಪಿಂಗ್ ಮಾಡೋಣ, ಸುಮ್ಮನೆ ಎಕ್ಸ್ಪ್ಲೋರ್ ಮಾಡೋಣ ಜಾಗನ ಅಂತ ಬಂದ್ವಿ. ಸೊ ಅಗೇನ್ ನಾವಿವಾಗ ಮಾಲ್ ರೋಡಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಏನಾದರೂ ಶಾಪಿಂಗ್ ಮಾಡೋಕ್ಕಾಗತ್ತಾ ಅಂತ ನೋಡೋಣ. ನನ್ನ ಹಸ್ಬೆಂಡ್ ವೇಟ್ ಮಾಡ್ತಿದ್ದಾರೆ. ಸೊ ಹೊರಟಿದ್ದೀವಿ. ಬಾಯ್, ಐಲ್ ಸಿ ಯು ಇನ್ ದ ಮಾಲ್ ರೋಡ್. ಮನಾಲಿಯಲ್ಲಿ ಪಾನಿಪುರಿ ತಿಂತಾ ಇದ್ದೀವಿ. ಅದೇನೋ ಗೊತ್ತಿಲ್ಲ, ಪಾನಿಪುರಿ ನೋಡಿದ ತಕ್ಷಣ ತಿನ್ನಬೇಕು ಅಂತ ಅನ್ಸುತ್ತೆ. ಸೊ ಹ್ಯಾವಿಂಗ್ ಪಾನಿಪುರಿ ಇನ್ ಮನಾಲಿ. पहले एक बार पानी टेस्ट कराना है. ನಾವೀಗ ಕುಲುಗೆ ಬಂದಿದ್ವಿ. ಕುಲುವಲ್ಲಿ ಪ್ಯಾರಾಗ್ಲೈಡಿಂಗ್, ಹಾಟ್ ಏರ್ ಬಲೂನ್ ಎಲ್ಲ ಇತ್ತು. ನನ್ನ ಹಸ್ಬೆಂಡ್ ಮಾಡಬೇಕು ಅಂತಿದ್ರು, ಆದರೆ ನಾನು ಬಿಡಲಿಲ್ಲ. ಬಿಕಾಸ್ ಆಲ್ರೆಡಿ ನಂದಿ ಹಿಲ್ಸಲ್ಲಿ ಟ್ರೈ ಮಾಡಿದ್ದೆ. ಬಟ್ ದಿಸ್ ಇಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಆ ಜರ್ನಿನೂ ಲಾಂಗರ್ ಆಗಿರುತ್ತೆ. ಆಮೇಲೆ ಹೈಟು ಅಷ್ಟೇ, ತುಂಬ ಮೇಲೆ ಕರ್ಕೊಂಡು ಹೋಗ್ತಾರೆ. ಬಟ್ ನನಗೆ ಅಷ್ಟು ಇಷ್ಟ ಆಗಲಿಲ್ಲ, ಅದಕ್ಕೆ ಹೋಗಲಿಲ್ಲ. ಇವಾಗ ನಾವು ಶಾಲ್ ಫ್ಯಾಕ್ಟ್ರಿಗೆ ಬಂದಿದ್ದೀವಿ. ಪಶ್ಮಿನಾ ಶಾಲ್ ತುಂಬಾ ಫೇಮಸ್. ಸೊ ಆ ಫ್ಯಾಕ್ಟ್ರಿಗೆ ಬಂದು ಒಂದಷ್ಟು ಶಾಲ್ಸ್ನ ಪರ್ಚೇಸ್ ಮಾಡಬೇಕು, ಸ್ಕಾರ್ಫ್ನ ಪರ್ಚೇಸ್ ಮಾಡಬೇಕು ಅಂತಿದ್ರು. ಸೊ ಅಲ್ಲಿಗೆ ಬಂದಿದ್ದೀವಿ. ಲೆಟ್ಸ್ ಸಿ ಹೌ ದ ಕ್ವಾಲಿಟಿ ಈಸ್, ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ ಅಂತ ನೋಡೋಣ ಬನ್ನಿ. Shawls, actual pashmina shawls ಇದೆ. ತುಂಬ ಕಡೆ ನಮಗೆ ಪಶ್ಮಿನಾ ಶಾಲ್ಸ್ ಆನ್ಲೈನ್ ಇರ್ಬೋದು, ಆಫ್ಲೈನ್ ಸ್ಟೋರ್ಸಲ್ಲಿ ಮಾಡ್ತಾ ಇರ್ತಾರೆ. ಬಟ್ ಅದನ್ನು ಹೇಗೆ ಕಂಡುಹಿಡಿಯೋದು, ಅದು ರಿಯಲ್ ಅಲ್ವಾ ಅಂದರೆ ದೇರ್ ಆರ್ 2 kinds ಆಫ್ ಟೆಸ್ಟ್ ದಟ್ ಯು ಕ್ಯಾನ್ ಡೂ. ಒಂದು ಲ್ಯಾಬ್ ಟೆಸ್ಟ್, ಇನ್ನೊಂದು ರಿಂಗ್ ಮೂಲಕ ಹೋಗುತ್ತೆ. ಕಂಪ್ಲೀಟ್ ಶಾಲ್ ಒಂದು ರಿಂಗ್ ಒಳಗೆ ಬರುತ್ತೆ. ಸೊ ದ್ಯಾಟ್ ಇಸ್ ಕಾಲ್ಡ್ ಪಶ್ಮಿನಾ ಶಾಲ್. ಆವಾಗ ಬಂದರೆ ಅದು ರಿಯಲ್ ಪಶ್ಮಿನಾ ಶಾಲ್ ಅಂತ ಅರ್ಥ ಅಂತ ಇವ್ರು ಹೇಳಿದ್ರು. ಸೊ ಒಂದು 2 ಸೆಲೆಕ್ಟ್ ಮಾಡಿದ್ದೀವಿ, ಒಂದು ಬ್ಲ್ಯಾಕ್ ಮತ್ತು ಒಂದು ಮರೂನ್. ಇದು 2 ಇಷ್ಟ ಆಯಿತು. ಬಿಕಾಸ್ ದ್ಯಾಟ್ಸ್ ಆಲ್ಸೋ ಯೂನಿಸೆಕ್ಸ್. ಎಲ್ಲ ಒಂದು ಔಟ್ಫಿಟ್ಗೂ ಹಾಕ್ಬೋದು. ಕುರ್ತಾ, ಅವ್ರು ಬ್ಲ್ಯಾಕ್ ಕುರ್ತಾ ಹಾಕ್ದಾಗಲೂ ಅಷ್ಟೇ, ಎಲ್ಲ ಥರ ಔಟ್ಫಿಟ್ಗೂ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಈವನ್ ಟು ಟ್ರಾವೆಲ್ ಇಟ್ ಈಸ್ ವೆರಿ ಸಾಫ್ಟ್. ಸೊ 2 ಸೆಲೆಕ್ಟ್ ಮಾಡಿದ್ದೀವಿ. ಅವರಿನ್ನ ನೋಡ್ತಾ ಇದ್ದಾರೆ. ಸೊ ದಿಸ್ ಇಸ್ ಆಲ್ಸೋ ಒನ್ ಪ್ಯಾಟರ್ನ್. ಸೊ ಲೆಟ್ಸ್ ಸಿ. ರಿಂಗ್ ಟೆಸ್ಟ್ ಮಾಡಿಸ್ತಾ ಇದ್ದೀವಿ. ರಿಂಗ್ ಇಲ್ಲಿದೆ. ಸೊ ಶಾಲ್ ಕಂಪ್ಲೀಟಾಗಿ ರಿಂಗ್ ಒಳಗೆ ಬರ್ತಾ ಇದೆ. ದಿಸ್ ಇಸ್ ದ ಆ್ಯಕ್ಚುಯಲ್ ಪಶ್ಮಿನಾ ಶಾಲ್. ನಾವು ಈಗ ಶಿಮ್ಲಾಲಿದ್ದೀವಿ. ದಿ ವೆದರ್ ಇಸ್ ಅಮೇಝಿಂಗ್. ಊಟ ಮಾಡೋಕ್ಕೆ ಅಂತ ಬಂದ್ವಿ. ಸ್ವಲ್ಪ ಲೇಟ್ ರೀಚ್ ಆದ್ವಿ. ಸೊ ನಿದ್ದೆ ಎಲ್ಲ ಮಾಡಿ ಫ್ರೆಶ್ ಆಗಿ ಎದ್ದು ಈಗ ಲಂಚ್ ಮಾಡೋಕ್ಕೆ ಅಂತ ಬಂದಿದ್ದೀವಿ. ಐ ವಾಂಟ್ ಟು ಶೋ ಯು ದ ವ್ಯೂ. ದಿಸ್ ಇಸ್ ದ ವ್ಯೂ. ತುಂಬ ಚೆನ್ನಾಗಿದೆ. ನಂಗೆ ಗೊತ್ತಿಲ್ಲ, ಎಲ್ಲ ಕಡೆ ಹೋದಾಗಲೂ ಅನಿಸುತ್ತೆ ಏನು ಸಕ್ಕತ್ತಾಗಿದೆ ವ್ಯೂ ಅಂತ. ಒಂಥರ ಕಳೆದೋಗೋ ಥರ ಇದೆ. ನಿಜವಾಗ್ಲೂ ನೀವು ವ್ಯೂನ ನೋಡ್ತಾ ಇದ್ದರೆ ಯು ವಿಲ್ ಫರ್ಗೆಟ್ ಎವ್ರಿಥಿಂಗ್ ದಟ್ ಈಸ್ ದೇರ್ ಇನ್ ಯೋರ್ ಮೈಂಡ್. ಸೊ ಲಂಚ್ ಮಾಡ್ತಾ ಇದ್ದೀವಿ. ಲಂಚ್ ಮಾಡಿ ಶಾಪಿಂಗ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಬಟ್ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ವಿ ಡೋಂಟ್ ನೋ ವಾಟ್ ಟು ಡೂ. ರೂಮಲ್ಲೇ ಇದ್ದೀವಿ ಬೆಳಗ್ಗೆಯಿಂದ. ಸೊ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಮಳೆ ಎಲ್ಲ ನಿಂತ ಮೇಲೆ ಹೋಗಿ ಶಾಪಿಂಗ್ ಮಾಡಿ ನಾವು ಡೆಲ್ಲಿಗೆ ಹೊರಡ್ತೀವಿ. ಐ ಥಿಂಕ್ ವಿ ಹ್ಯಾವ್ ಅ ಡೇ ಆರ್ 2 ಹಿಯರ್ ಟು ಸ್ಪೆಂಡ್. ಆ್ಯಂಡ್ ಇಲ್ಲಿ ಏನೇನೆಲ್ಲ ಮಾಡ್ಬೋದು ಅಂತ ನೋಡೋಣ ಆ್ಯಕ್ಟಿವಿಟೀಸ್. ಬಟ್ ಏನೋ ಅಂಥದ್ದು ಏನಿಲ್ಲ. ನಾವು ತುಂಬ ಹಿಲ್ ಸ್ಟೇಷನ್ ಮೌಂಟೇನ್ ಮೇಲ್ಗಡೆ ಇರೋದ್ರಿಂದ ಈ ಹೋಟೆಲ್ ನಡ್ಕೊಂಡು ಹೋಗೋದೇ ಒಂದು ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು. ಸೊ ಒಂದು ಸ್ಪ್ಯಾರೋ. ಸೊ ಯಾ, ವಿ ಆರ್ ಹ್ಯಾವಿಂಗ್ ಲಂಚ್ ಆ್ಯಂಡ್ I'll see what I can include in the vlog. ಆ್ಯಂಡ್ ಒಂದು ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಸಿಗ್ತೀನಿ. ಈಗ ಶಾಪಿಂಗ್ ಮುಗಿಸ್ಕೊಂಡು ಹೋಟೆಲ್ ಬಂದ್ವಿ. ಆ್ಯಕ್ಚುಲಿ ಏನೂ ಶಾಪಿಂಗ್ ಮಾಡಿಲ್ಲ, ಯಾಕಂದರೆ ನಾ ಫ್ಲೈಟಲ್ಲಿ ಬರಬೇಕಿದ್ರೆ ತುಂಬ ವೇಟ್ ಆಗುತ್ತೆ. ಅದೊಂದು ಯೋಚನೆ ಇತ್ತು. ಸುಮ್ಮನೆ ಬ್ಯಾಗೇಜ್ಗಂತ ಎಕ್ಸ್ಟ್ರಾ ಪೇ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ಅದನ್ನು ನಾವು ಜಾಸ್ತಿ ತೊಗೊಂಡಿಲ್ಲ. ಒಂದಷ್ಟು ಪರ್ಫ್ಯೂಮ್ಸ್ ಮಿನಿಸೋಲಿ ಆ್ಯಂಡ್ ಒಂದು ವಿಂಡ್ ಚೈಮ್ ಚೆನ್ನಾಗಿತ್ತು ಅಂತ ಅದನ್ನು ಪರ್ಚೇಸ್ ಮಾಡಿದ್ವಿ. ಆ್ಯಂಡ್ ವಿ ಕೇಮ್ ಬ್ಯಾಕ್ ಟು ಅವರ್ ಹೋಟೆಲ್ and this is the view.
ಅಮೇಝಿಂಗ್ ಆಗಿದೆ. ಇವಾಗ ಈವ್ನಿಂಗ್ ಆಗಿರೋದ್ರಿಂದ ಸನ್ಸೆಟ್ ಆಗ್ತಿದೆ. ದ ಸ್ಕೈ ಇಸ್ ಸೋ ಬ್ಯೂಟಿಫುಲ್. ಒಂಥರ ಪೇಂಟ್ ಮಾಡಿದರೆ ಹೆಂಗಿರುತ್ತೆ ಅದೇ ಥರ ಇದೆ. ಹಾಯ್, ಮಧ್ಯರಾತ್ರಿ ನಾವು ಮನಾಲಿ ರೀಚ್ ಆದ್ವಿ. ಬೆಳಗ್ಗೆಯಿಂದ ಟ್ರೈ ಮಾಡ್ತಿದ್ದೀವಿ ಹೊರಗಡೆ ಹೋಗೋದಕ್ಕೆ. ಮಳೆ ಬರ್ತಾನೆ ಇದೆ ಕಾನ್ಸ್ಟೆಂಟಾಗಿ. ನೀವು ನೋಡ್ಬೋದು ವ್ಯೂ ಎಷ್ಟು ಚೆನ್ನಾಗಿದೆ ಅಂತ. ಅಲ್ಲೆಲ್ಲ ಬೆಟ್ಟ ಗುಡ್ಡ ಎಲ್ಲ ಕಾಣ್ತಿದೆ. ಆ್ಯಂಡ್ ಇಟ್ ಈಸ್ ಕಂಪ್ಲೀಟ್ಲಿ ಕವರ್ಡ್ ಬೈ ಸ್ನೋ. ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ ಈ ಜಾಗ. ಹೇಗಿದೆ ಅಂದರೆ ನಮ್ಮ ರೂಮ್ಗಳಲ್ಲಿ ವಾಲ್ಪೇಪರ್ಸ್ ಹಾಕಿರ್ತಾರಲ್ಲ ಆ ಥರ ಇದೆ. ನೀವು ಚಿಕ್ಕ ಚಿಕ್ಕ ಬಿಲ್ಡಿಂಗ್ಸ್ ನೋಡ್ಬೋದು. ನಾವು ಆ್ಯಕ್ಚುಲಿ ಮೌಂಟೇನ್ ಮೇಲ್ಗಡೆ ಇದ್ದೀವಿ, ಆದರೂ ಇಷ್ಟು ದೊಡ್ಡ ದೊಡ್ಡ ಬೆಟ್ಟಗಳು ನಮ್ಮ ಹಿಂದೆ ಇದೆ. ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ವ್ಯೂಸ್ ದಟ್ ಐವ್ ಸೀನ್ ಇನ್ ಮೈ ಲೈಫ್ ಅಂತಲೇ ಹೇಳ್ಬೋದು. ಆ್ಯಂಡ್ ಅಲ್ಲಿ ಆ್ಯಕ್ಚುಲಿ ಬೆಟ್ಟದ ಮೇಲೆ ಸ್ನೋ ಕೂಡ ಕಾಣ್ತಾ ಇದೆ. ಅಲ್ಲ, ಐ ಡೋಂಟ್ ನೋ ಹೌ ಟು ಅಡ್ಜಸ್ಟ್ ಕ್ಯಾಮ್ರಾ. ಈ ತುದಿಲಿ ಕಾಣ್ತಾ ಇದೆ. ಸೊ ಬಟ್ ಈಗ ಸ್ನೋ ಸೀಸನ್ ಇಲ್ವಂತೆ. ಯಾವುದೋ ಒಂದು ಕಡೆ ಮಾತ್ರ ಮನಾಲಿ ಸ್ಲೋ ಇರೋದು. ಸೊ ಅಲ್ಲಿಗೆ ಹೋಗೋಣ ಅಂತ ನಾವು ರೆಡಿಯಾಗಿದ್ದೀವಿ. ಆ್ಯಂಡ್ ದೇರ್ ಇಸ್ ಅ ಟೆಂಪಲ್, ಹಿಡಿಂಬಾ ಟೆಂಪಲ್ ಅಂತ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ ಈಗ. ಆ್ಯಂಡ್ ಐ ಮೀನ್ ಲವ್ ವಿತ್ ದಿಸ್ ಬ್ಯೂಟಿಫುಲ್ ವ್ಯೂ. ಸಕ್ಕತ್ತಾಗಿದೆ. ಇಲ್ಲಿ ಮನೆ ಮಾಡ್ಕೊಂಡು ಇದ್ಬಿಟ್ರೆ ಎಷ್ಟು ಶಾಂತವಾಗಿರುತ್ತೆ ಜೀವನ ಅಂದರೆ. ಬೆಳಗ್ಗೆಯಿಂದ ನಾನು ವ್ಯೂ ನೋಡಿಕೊಂಡೇ ಕೂತಿದ್ದೀನಿ ಬಿಕಾಸ್ ಇಟ್ಸ್ ಸೋ ಪೀಸ್ಫುಲ್. ಓಕೆ, ಈಗ ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ನಾನು ಟೆಂಪಲಲ್ಲಿ ಸಿಗ್ತೀನಿ. ಹಾಗೆ ದೇರ್ ಇಸ್ ಅ ಲಾಟ್ ಆಫ್ ಪ್ಲೇಸಸ್ ಆ್ಯಂಡ್ ಒಂದು ಮಾಲ್ ಕೂಡ ಇದೆಯಂತೆ ಓಲ್ಡ್ ಮನಾಲಿಯಲ್ಲಿ. ಅಲ್ಲಿ ಶಾಪಿಂಗ್ ಮಾಡೋಕ್ಕೆ ಸಖತ್ ಐಟಮ್ಸ್, ತುಂಬ ಚೆನ್ನಾಗಿರೋ ಐಟಮ್ಸ್ ಎಲ್ಲ ಸಿಗುತ್ತೆ ಅಂತ ನಾನು ಕೇಳ್ಪಟ್ಟೆ. ಅಲ್ಲಿಗೆ ಹೋಗ್ತಾ ಇದ್ದೀವಿ. ಐ ವಿಲ್ ಟೇಕ್ ಯು ಥ್ರೂ ವಾಟ್. ಐ ವಿಲ್ ಸಿ ಯು ದೇರ್. ಬಾಯ್ ಫಾರ್ ನೌ. ಈಗ ಮಾಲ್ ರೋಡಲ್ಲಿ ಶಿಮ್ಲಾಲಿ ಶಾಪಿಂಗ್ ಮಾಡೋಕ್ಕೆ ಬಂದಿದ್ದೀವಿ. ದಿಸ್ ಇಸ್ ಹೌ ದ ಮಾಲ್ ರೋಡ್ ಲುಕ್ಸ್. ವೆರಿ ಸಿಮಿಲರ್ ಟು ಮನಾಲಿ. ಸೊ ಎಲ್ಲ ದೊಡ್ಡ ದೊಡ್ಡ ಬ್ರ್ಯಾಂಡ್ಸು ಇದೆ. ಸುಮ್ಮನೆ ನೋಡ್ತಾ ಇದ್ದೀವಿ, ವಿಂಡೋ ಶಾಪಿಂಗ್ ಮಾಡ್ತಾ ಇದ್ದೀವಿ ಹೇಗಿದೆ ಏನಿದೆ ಅಂತ. ಬಟ್ ಟು ವಾಕ್ ಇಟ್ ಇಸ್ ಸೋ ಬ್ಯೂಟಿಫುಲ್. ಎಲ್ಲ ಕಡೆ ನೋಡಿ ಈ ಥರ ಸ್ನೋ ಇದೆ. ಫೀಲ್ಸ್ ವೆರಿ ನೈಸ್. ಸಕ್ಕತ್ತಾಗಿದೆ. ಬಟ್ ನೀವು ಸ್ವಲ್ಪ ನಡಿಬೇಕಾಗತ್ತೆ. ಯು ಹ್ಯಾವ್ ಟು ಕ್ಲೈಮ್ ಅಪ್ ದ ಹಿಲ್. ಸ್ವಲ್ಪ ಕಷ್ಟಪಟ್ಟು ನಡ್ಕೊಂಡು ಬರಬೇಕು. ಬಟ್ ದ ಪ್ಲೇಸ್ ಇಸ್ ರಿಯಲಿ ಬ್ಯೂಟಿಫುಲ್. ಏನೂ ಕಾಣ್ತಾನೆ ಇಲ್ಲ ರೋಡು ಅಥವಾ ಆ ಕಡೆ ಏನೋ. ಯು ಕ್ಯಾನ್ ಸಿ ನೋಡಿ, ಅಷ್ಟು ಮೋಡ ಮುಚ್ಕೊಂಡಿದೆ. ಸೊ ಬ್ಯೂಟಿಫುಲ್. ಸೊ ಇಷ್ಟೊತ್ತು ಓಡಾಡಿ ಏನೂ ಶಾಪಿಂಗ್ ಮಾಡಲಿಲ್ಲ. ನೇನೀಸೋಗಿ ಹೋಗಿ ಒಂದು 2 ಪರ್ಫ್ಯೂಮ್ ತೊಗೊಂಡ್ವಿ ಬಂದಿದ್ದಕ್ಕೆ. ಇಲ್ಲಿ ಟರ್ಕಿಶ್ ಐಸ್ ಕ್ರೀಮ್ ಇದೆ, ಅದನ್ನು ಟ್ರೈ ಮಾಡ್ತಾ ಇದ್ದೀವಿ. ಸೊ ಲೆಟ್ಸ್ ಗೋ ಟ್ರೈ ಟರ್ಕಿಶ್ ಐಸ್ ಕ್ರೀಮ್. ಫೈನಲಿ ಅಷ್ಟೆಲ್ಲ ಆಟ ಆಡಿಸಿ ಐಸ್ ಕ್ರೀಮ್ ಕೊಟ್ಟರು. ನಾವು ಬಕ್ಲಾವಾ ಫ್ಲೇವರ್ನ ತೊಗೊಂಡ್ವಿ. ಇಟ್ ಇಸ್ ಟೇಸ್ಟಿಂಗ್ ವೆರಿ ಗುಡ್. ಆ್ಯಂಡ್ ಇವಾಗ ನಾವು ಹೋಟೆಲ್ಗೆ ಹೋಗ್ತಾ ಇದ್ದೀವಿ. ಮತ್ತೆ ಏನಾದರೂ ಶಾಪಿಂಗ್ ಮಾಡೋಕ್ಕಾದರೆ ನೋಡೋಣ. ಲೆಟ್ಸ್ ಸಿ ವಾಟ್ ವಿ ಗೆಟ್. ನಾವು ಪರ್ಚೇಸ್ ಮಾಡಿದ್ವಲ್ಲ, ನನ್ನ ಹಸ್ಬೆಂಡ್ ಒಂದು ಪ್ರೋ ಟಿಪ್ ನನಗೆ ಕೊಟ್ಟಿದ್ದಾರೆ, ಹೇಗೆ ಬಾರ್ಗೇನ್ ಮಾಡಿ ಹೇಗೆ ಪರ್ಚೇಸ್ ಮಾಡಬೇಕು ಅಂತ. ಬಿಕಾಸ್ ನಾನು ಒಂಚೂರು ಬಾರ್ಗೇನ್ ಮಾಡೋದಿಲ್ಲ. ಅವ್ರು ಎಷ್ಟು ಹೇಳ್ತಾರೋ ಅಷ್ಟು ನಾನು ಕೊಟ್ಬಿಡ್ತೀನಿ. ಆ ವಿಂಡ್ ಚೈಮ್ ನಾವು ಮನಾಲಿಯಲ್ಲಿ ನೋಡಿದ್ವಿ. ಅವರು 5000 ಹೇಳಿದರು. ಅದಾದಮೇಲೆ ಬಾರ್ಗೇನ್ ಮಾಡಿ 3,500 ಬಂದಿದ್ರು.
ಇಲ್ಲಿ ನಾವು ತೊಗೊಂಡಾಗ ಇವರು ಅಷ್ಟೇ ಅದರಿಂದನೇ ಸ್ಟಾರ್ಟ್ ಮಾಡಿದ್ರು 6 ಅಂತ ಹೇಳಿದ್ರು. ಬಾರ್ಗೇನ್ ಮಾಡಿ 1200ಗೆ ಎಲ್ಲಿಂದ ಎಲ್ಲಿ ಡಿಫ್ರೆನ್ಸ್ ನೋಡಿ. ಸೊ ಅದಕ್ಕೆ ಯಾವಾಗಲೂ ಅಷ್ಟೇ ನೀವು ಟೂರಿಸ್ಟ್ ಪ್ಲೇಸಸ್ಗೆ ಹೋದಾಗ ತುಂಬ ಬೆಲೆ ಹೇಳ್ತಾರೆ, ಬಿಕಾಸ್ ಟೂರಿಸ್ಟ್ಗೆ ಗೊತ್ತಾಗಲ್ಲ ಅಂತ. ಬಟ್ ಚೆನ್ನಾಗಿ ಬಾರ್ಗೇನ್ ಮಾಡಬೇಕು, ಆವಾಗ ನಮಗೆ ಬೇಕಾಗಿರೋ ಪ್ರೈಸಲ್ಲಿ ನಮಗೆ ಐಟಮ್ ಸಿಗುತ್ತೆ. ಸೊ ದ್ಯಾಟ್ಸ್ ಒನ್ ಪ್ರೋ ಟಿಪ್ ದಟ್ ನನ್ನ ಹಸ್ಬೆಂಡ್ ನನಗೆ ಹೇಳ್ಕೊಟ್ಟಿದ್ದು. ಆ್ಯಂಡ್ ಜಾಸ್ತಿ ನಾವು ಈ ಸ್ಟ್ರೀಟ್ ವೆಂಡರ್ಸ್ ಹತ್ರ ಎಲ್ಲ ನಾವು ಜಾಸ್ತಿ ಬಾರ್ಗೇನ್ ಮಾಡಬಾರ್ದು, ಬಿಕಾಸ್ ದ್ಯಾಟ್ಸ್ ದ ಡೈಲಿ ವೇಜ್. ಅದಕ್ಕೋಸ್ಕರ ಅವ್ರ ಜೊತೆ ಎಲ್ಲ ನಾವು ಬಾರ್ಗೇನ್ ಮಾಡಿಲ್ಲ. ಯಾರು ಶಾಪ್ಸ್ ಇಟ್ಕೊಂಡು ಹೋಗ್ತಾರೆ ಅವ್ರ ಹತ್ರ ಮಾತ್ರ, ಬಿಕಾಸ್ ಅವ್ರು ಜಾಸ್ತಿ ರೇಟ್ ಹೇಳ್ತಾರೆ. ಅದರಿಂದ ದ್ಯಾಟ್ ಇಸ್ ನಾಟ್ ರೈಟ್. ಟೂರಿಸ್ಟ್ನ ಅವರು ಯಾಮಾರಿಸ್ಬಾರ್ದು. ಅದಕ್ಕೆ ಜಾಸ್ತಿ ಬಾರ್ಗೇನ್ ಮಾಡಿ ತೊಗೊಂಡ್ವಿ.